ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಟಾಕ್ ಫೈಟ್ ಜೋರಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಆರ್ಎಸ್ಎಸ್ನ ವಿರುದ್ಧ ನೇರ ಸಮರಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಸಮರ ಸಂಘರ್ಷಗಳ ಮಧ್ಯೆ ಇಡೀ ರಾಜ್ಯದಾದ್ಯಂತ ಇವತ್ತು ಹಲವು ಕಡೆ ಆಕರ್ಷಕ ಪಥಸಂಚಲನ ನಡೆದಿದೆ. ಜನರು ಭವ್ಯವಾಗಿ ದಿವ್ಯವಾಗಿ ಆ ಪಥಸಂಚಲನವನ್ನು ಸ್ವಾಗತಿಸಿದ್ದಾರೆ ಪುಷ್ಪವೃಷ್ಟಿಯ ಮೂಲಕ. ಈ ಮಧ್ಯೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಒಂದು ಕೇಸ್ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್, ಸಕಲ ಗೊಂದಲಗಳನ್ನು ಬಗೆಹರಿಸುತ್ತಾ ಕೋರ್ಟ್. ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ತಾರಕಕ್ಕೇರಿದೆ. ಇದುವರೆಗೆ 11 ಸಂಘಟನೆಗಳು ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ಮನವಿ ಸಲ್ಲಿಸಿವೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು ಕೋರ್ಟ್ ಮಾತೆ ಅಂತಿಮ ಎಂದಿದ್ದಾರೆ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡುವ, ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದರೆ ಏನು ಔಟ್ಕಮ್ ಇದೆ, ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಭಾಷಣ ಮಾಡಿದ್ದಾರೆ ಅಂತ ದೂಷಿಸಲಾಗಿದೆ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ ನಿನಗೆ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು, ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆಗೆ ಅಧಿಕಾರದ ಅಮಲೇರಿದೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅಧಿಕಾರದ ಅಮಲೇರಿದೆ. ನಮ್ಮ ತಂದೆ AICC ಅಧ್ಯಕ್ಷರು. ನಾನು ಈ ರೀತಿ ಮಾಡಿದ್ರೆ ನಾನು ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಆಸೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ಅವ್ರು ಏಕಾಂಗಿ ಆಗೋದಂತೂ 100% ಸತ್ಯ. ರಾಜ್ಯದಲ್ಲಿ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಟಾಕ್ ಫೈಟ್ ಜೋರಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಆರ್ಎಸ್ಎಸ್ನ ವಿರುದ್ಧ ನೇರ ಸಮರಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಸಮರ ಸಂಘರ್ಷಗಳ ಮಧ್ಯೆ ಇಡೀ ರಾಜ್ಯದಾದ್ಯಂತ ಇವತ್ತು ಹಲವು ಕಡೆ ಆಕರ್ಷಕ ಪಥಸಂಚಲನ ನಡೆದಿದೆ. ಜನರು ಭವ್ಯವಾಗಿ ದಿವ್ಯವಾಗಿ ಆ ಪಥಸಂಚಲನವನ್ನು ಸ್ವಾಗತಿಸಿದ್ದಾರೆ ಪುಷ್ಪವೃಷ್ಟಿಯ ಮೂಲಕ. ಈ ಮಧ್ಯೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಒಂದು ಕೇಸ್ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್, ಸಕಲ ಗೊಂದಲಗಳನ್ನು ಬಗೆಹರಿಸುತ್ತಾ ಕೋರ್ಟ್. ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ತಾರಕಕ್ಕೇರಿದೆ. ಇದುವರೆಗೆ 11 ಸಂಘಟನೆಗಳು ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ಮನವಿ ಸಲ್ಲಿಸಿವೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು ಕೋರ್ಟ್ ಮಾತೆ ಅಂತಿಮ ಎಂದಿದ್ದಾರೆ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡುವ, ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದರೆ ಏನು ಔಟ್ಕಮ್ ಇದೆ, ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್.
ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಭಾಷಣ ಮಾಡಿದ್ದಾರೆ ಅಂತ ದೂಷಿಸಲಾಗಿದೆ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು ಅವನು. ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ ನಿನಗೆ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆಗೆ ಅಧಿಕಾರದ ಅಮಲೇರಿದೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅಧಿಕಾರದ ಅಮಲೇರಿದೆ. ನಮ್ಮ ತಂದೆ AICC ಅಧ್ಯಕ್ಷರು. ನಾನು ಈ ರೀತಿ ಮಾಡಿದ್ರೆ ನಾನು ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಆಸೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ಅವ್ರು ಏಕಾಂಗಿ ಆಗೋದಂತೂ 100% ಸತ್ಯ. ರಾಜ್ಯದಲ್ಲಿ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ RSS ಪಥಸಂಚಲನದ ವಿಚಾರವಾಗಿ ಟಾಕ್ ಫೈಟ್ ಜೋರಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ RSSನ ವಿರುದ್ಧ ನೇರ ಸಮರಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಸಮರ ಸಂಘರ್ಷಗಳ ಮಧ್ಯೆ ಇಡೀ ರಾಜ್ಯದಾದ್ಯಂತ ಇವತ್ತು ಹಲವು ಕಡೆ ಆಕರ್ಷಕ ಪಥಸಂಚಲನ ನಡೆದಿದೆ. ಜನರು ಭವ್ಯವಾಗಿ ದಿವ್ಯವಾಗಿ ಆ ಪಥಸಂಚಲನವನ್ನು ಸ್ವಾಗತಿಸಿದ್ದಾರೆ ಪುಷ್ಪವೃಷ್ಟಿಯ ಮೂಲಕ. ಈ ಮಧ್ಯೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಒಂದು ಕೇಸ್ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್. ಸಕಲ ಗೊಂದಲಗಳನ್ನು ಬಗೆಹರಿಸುತ್ತಾ ಕೋರ್ಟ್. ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ತಾರಕಕ್ಕೇರಿದೆ. ಇದುವರೆಗೆ 11 ಸಂಘಟನೆಗಳು ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ಮನವಿ ಸಲ್ಲಿಸಿವೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ಕೋರ್ಟ್ ಮಾತೆ ಅಂತಿಮ ಎಂದಿದ್ದಾರೆ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡುವ? ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದರೆ ಏನು ಔಟ್ಕಮ್ ಇದೆ, ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಭಾಷಣ ಮಾಡಿದ್ದಾರೆ ಅಂತ ದೂಷಿಸಲಾಗಿದೆ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು ಅವನು. ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ ನಿನಗೆ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆಗೆ ಅಧಿಕಾರದ ಅಮಲೇರಿದೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅಧಿಕಾರದ ಅಮಲೇರಿದೆ. ನಮ್ಮ ತಂದೆ AICC ಅಧ್ಯಕ್ಷರು. ನಾನು ಈ ರೀತಿ ಮಾಡಿದ್ರೆ ನಾನು ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಆಸೆಯಿಂದ
ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ಅವ್ರು ಏಕಾಂಗಿ ಆಗೋದಂತೂ 100% ಸತ್ಯ. ರಾಜ್ಯದಲ್ಲಿ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.